ರವೆ ಇಡ್ಲಿ ಮಾಡ್ತಾ ಇದೀವಿ. We are making rava idli or suji idli. We use this instant mix. Either you can use whatever brand available. We are using Mayas. Even MTRs will be fine. ನಿಮಗೆ ಯಾವ್ದು ಸಿಗುತ್ತೋ ಆ ಬ್ರ್ಯಾಂಡ್ ಯೂಸ್ ಮಾಡ್ಬೋದು, ಮೈಯಾಸ್ ಅಥವಾ MTR. ನಮ್ಮ ಮನೇಲಿ ಇವತ್ತು ಮೈಯಾಸ್ ಯೂಸ್ ಮಾಡ್ತಾ ಇದೀವಿ. ಇದು ಮನೆಯಲ್ಲೂ ಮಾಡ್ಕೋಬಹುದು ರವೆ ಇಡ್ಲಿ ಮಿಕ್ಸ್. You can make the rava idli mix even at home. That is done by usually using uppit in rave or the thicker suji. Fry it along with the other ingredients of the chana dal and urad dal, coriander and cashews and other stuffs which you can see, which will be written behind this packet. And then cool it and use it as a rava idli mix. But we prefer this because it's easier and also it is better in consistency and taste is better. ಮನೆಯಲ್ಲೂ ರವೆ ಇಡ್ಲಿ ಮಿಕ್ಸ್ ಮಾಡ್ಕೋಬಹುದು. ಉಪ್ಪಿಟ್ಟಿನ ರವೆ, ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಗೋಡಂಬಿ ಅದೆಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಹುರ್ಕೊಂಡು ಆರಕ್ಕೆ ಬಿಟ್ರೆ ಅದೂ ಈ ಥರನೇ ರವೆ ಇಡ್ಲಿ ಮಿಕ್ಸ್ ಆಗುತ್ತೆ. ಇದು ಟೇಸ್ಟ್ ಮತ್ತು ಹದ ಎಲ್ಲ ಚೆನ್ನಾಗಿ ಬರೋದ್ರಿಂದ ಡೈರೆಕ್ಟಾಗಿ ಇನ್ಸ್ಟೆಂಟ್ ಮಿಕ್ಸೇ ಯೂಸ್ ಮಾಡ್ತಾ ಇದ್ದೀವಿ. This is a small coffee glass. In this approximately 1 glass will give 3 idlis. ಇದು ನಮ್ಮನೆ ಪುಟ್ಟ ಕಾಫಿ ಲೋಟ. 1 ಲೋಟ ರವೆ ಇಡ್ಲಿ ಮಿಕ್ಸ್ ಅಲ್ಲಿ 3 ಇಡ್ಲಿ ಆಗುತ್ತೆ. ಸಾಸೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಬೇಕು. ಇದರಲ್ಲಿ ಎಲ್ಲ ಹಾಕೋಮ್ಮ. ಇದರಲ್ಲಿ ಎಲ್ಲಾನು ರೆಡಿ ಮಿಕ್ಸ್ ಆಗಿರೋದು ಸಿಕ್ಕತ್ತೆ. ನೀವು ಮನೆಯಲ್ಲಿ ಮಾಡ್ಕೊಂಡ್ರೆ ಅದಕ್ಕೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು. ದಿಸ್ ಮಿಕ್ಸ್ ಎವ್ರಿಥಿಂಗ್ ಹ್ಯಾಸ್ ಆಲ್ರೆಡಿ ಬೀನ್ ಆ್ಯಡೆಡ್. ಆ್ಯಡ್ ಸಾಲ್ಟ್ ಫಾರ್ ಟೇಸ್ಟ್. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ. ಆ ಮಿಕ್ಸ್ನಲ್ಲೂ ಉಪ್ಪಿರುತ್ತೆ, ಅದಕ್ಕೆ ನೋಡ್ಕೊಂಡು ಹಾಕಬೇಕು. ದ ಮಿಕ್ಸ್ ವಿಲ್ ಆಲ್ಸೋ ಆಲ್ರೆಡಿ ಹ್ಯಾವ್ ಸಾಲ್ಟ್. ಆ್ಯಡ್ ಅ ಲಿಟಲ್ ಕುಕಿಂಗ್ ಸೋಡಾ. ಆಪ್ಷನಲ್ ಅದು. ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಇಟ್. ಅಡುಗೆ ಸೋಡಾ ಸ್ವಲ್ಪ ಹಾಕೊಂಡಿದ್ದೀವಿ. ಆ್ಯಡ್ ಕರ್ಡ್ ಟು ದಿಸ್. ಎನಫ್ ಕರ್ಡ್ ಟು ಜಸ್ಟ್ ಮಿಕ್ಸ್ ಇಟ್ ಆ್ಯಂಡ್ ಮೇಕ್ ಇಟ್ ಇನ್ ಟು ಅ ಥಿಕ್ ಪೇಸ್ಟ್. ಇದು ಮೊಸರು ಮಿಕ್ಸ್ ಮಾಡ್ಕೊಂಡು ಇಡ್ತೀವಿ ಇವಾಗ. ಅದು ಕಲ್ಸೋಕ್ಕಾಗೋಷ್ಟು ಮಾತ್ರ ಮೊಸರು ಹಾಕೊಂಡು ಮಿಕ್ಸ್ ಮಾಡಿ ನೆನೆಯಕ್ಕೆ ಬಿಡಬೇಕು. ವಿ ಅಲೋ ಇಟ್ ಟು ಸೋಕ್ ಅಟ್ ಲೀಸ್ಟ್ ಫಾರ್ 10 to 15 minutes. If you have sour curd, that will also taste good. ಹುಳಿ ಮೊಸರು ಚೆನ್ನಾಗಿರುತ್ತಲ್ವಾ? ಹುಳಿ ಮೊಸರು ಹುಳಿಗೆ ಇದ್ದಷ್ಟು ಚೆನ್ನಾಗಿರುತ್ತೆ. ಬರೀ ಮೊಸರು. This is mixed only with curd and we don't add water to this now. So if you see the consistency, it's not watery but it is just like a very thick paste. ಇದು ಫುಲ್ಲು ನೆನೆಯೋ ಥರ ರವೆ ಮೊಸರು ಆ್ಯಡ್ ಮಾಡಿರೋದು. ಇದಕ್ಕೆ ನೀರೇನು ಹಾಕಬೇಡಿ. ಇದಕ್ಕೆ ಇಟ್ಕೊಂಡಿರೋ ರವೆ ಇಡ್ಲಿ ಹಿಟ್ಟಿಗೆ ಕೊತ್ತಂಬರಿ ಸೊಪ್ಪು ಬೆರೆಸ್ಕೋತೀವಿ ಇವಾಗ. ಆ್ಯಡ್ ಕೊರಿಯಾಂಡರ್ ಟು ದ ಮಿಕ್ಸ್. ದ ಇನ್ಸ್ಟ್ರಕ್ಷನ್ಸ್ ಫಾರ್ ಮೇಕಿಂಗ್ ರವೆ ಇಡ್ಲಿ ವಿಲ್ ಬಿ ದೇರ್ ಆನ್ ದ ಪ್ಯಾಕೆಟ್. ಇಫ್ ಯು ವುಡ್ ಲೈಕ್ ಟು ಫಾಲೋ ದಟ್ ಯು ಕ್ಯಾನ್ ಸ್ಕಿಪ್ ದ ವಿಡಿಯೋ. ಇದನ್ನು ಮಾಡೋ ರವೆ ಇಡ್ಲಿ ಮಾಡೋ ವಿಧಾನ ಆ ಪ್ಯಾಕೆಟ್ ಮೇಲೂ ಬರೆದಿರುತ್ತೆ, ಅದನ್ನ ನೋಡಿಕೊಂಡು ಫಾಲೋ ಮಾಡ್ಬೋದು ನೀವು. ಆ್ಯಡ್ ಎಕ್ಸ್ಟ್ರಾ ಕರ್ಡ್ ಟು ದಿಸ್. ಇನ್ನೂ ಸ್ವಲ್ಪ ಮೊಸರು ಇವಾಗ ಬೆರೆಸ್ಕೊಳ್ಳಿ. ಅದು ಇಡ್ಲಿ ಹಿಟ್ಟಿನ ಹದಕ್ಕೆ ಬರೋ ತನಕ ಮೊಸರು ಹಾಕೊಂಡು ಕಲಿಸ್ಕೋಬೇಕು. ಆ್ಯಡ್ ಎನಫ್ ಥಿಕ್ ಕರ್ಡ್ ಟು ಎನಫ್ ಟು ಮೇಕ್ ಇಟ್ ಟು ದ ಕನ್ಸಿಸ್ಟೆನ್ಸಿ ಆಫ್ ಇಡ್ಲಿ ಬ್ಯಾಟರ್. ಅದು ಸ್ವಲ್ಪನೇ ಹಾಕೊಂಡು ಮೊಸರು ಕಲಿಸ್ಕೊಳ್ಳಿ ನೋಡ್ಕೊಂಡು. ಕನ್ಸಿಸ್ಟೆನ್ಸಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಡ್ರೈ ರವೆ ಉಳ್ಕೋಬಾರ್ದು. ಮಿಕ್ಸ್ ಇಟ್ ವೆಲ್ ಆ್ಯಂಡ್ ಆ್ಯಡ್ ಎನಫ್ ಕರ್ಡ್ based on the consistency. As you soak it in curd, it will absorb more and more moisture and it will fluff up or swell. So based on that, add the rest of the amount of the curd. ನೆನೆಸಿಟ್ಟಷ್ಟು ಇದು ಉಬ್ಬುತ್ತೆ. ಆವಾಗ ನೋಡಿಕೊಂಡು ಅದ್ರ ಕ್ವಾಂಟಿಟಿ ತಕ್ಕಂಗೆ ಮೊಸರು ಚೂರು ಹಾಕೋಬೇಕು. This rava idli should be once you mix it with curd, use it immediately. That is within half an hour. If you cannot use it, then store it in the refrigerator. Otherwise, it will become sour. ಇದು ರವೆ ಇಡ್ಲಿ ಮಿಕ್ಸ್ ಮಾಡಿದ್ಮೇಲೆ ಹಿಟ್ಟು ಒಂದು ಅರ್ಧ ಗಂಟೆ ಒಳಗೆ ಯೂಸ್ ಮಾಡಿಬಿಡಿ. ಮಾಡೋಕ್ಕಾಗಲಿಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಇಲ್ದರೆ ಹುಳಿ ಬರುತ್ತೆ. ಮಿಕ್ಸ್ ಇಟ್ ವೆರಿ ವೆಲ್ ಟು
ರಿಮೂವ್ ಎನಿ ಲಂಪ್ಸ್. ಅದು ರವೆ ಗಂಟಾಗಿರೋದನ್ನು ಕಂಪ್ಲೀಟಾಗಿ ಬಿಡಿಸೋ ಥರ ಚೆನ್ನಾಗಿ ಕಲಿಸ್ಬೇಕು. ರವೆ ಇಡ್ಲಿ ಈಗ ಸ್ಟ್ಯಾಂಡ್ಗೆ ಹಾಕಿ ಬೇಯಿಸುತ್ತೆ. ವಿ ಆರ್ ನೌ ಗೋನು steam cook the rava idli mixture which was prepared earlier. Put some oil to this bowls. Put some oil into these bowls or space and spread it with your hand. ಈ ಬಟ್ಲುಗಳಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಕೈಯಲ್ಲಿ ಎಣ್ಣೆ ಎಲ್ಲ ಕಡೆ ಸವರಿ. ದ ರೀಸನ್ ಫಾರ್ ಡೂಯಿಂಗ್ ದಿಸ್ ಇಸ್ ದ ಇಡ್ಲಿ ಸೊ ದಟ್ ದ ಇಡ್ಲಿ ವಿಲ್ ಕಮ್ ಔಟ್ ಈಸಿಲಿ ಆ್ಯಂಡ್ ಇಟ್ ವಿಲ್ ನಾಟ್ ಸ್ಟಿಕ್. ಇದು ಮಾಡೋ ಕಾರಣ ಏನಂದರೆ ಇಡ್ಲಿ ಸರಾಗವಾಗಿ ಹೊರಗೆ ಬರುತ್ತೆ ಅನ್ನೋದಕ್ಕೆ, ಕಚ್ಕೊಳ್ಳೋದಿಲ್ಲ. ಇದಲ್ದೇರ ಈ ಸ್ಟ್ಯಾಂಡ್ ಇಲ್ದೇರ ಬರೀ ಸ್ಟೀಮಲ್ಲಿ ಬೇಯಿಸೋದು ಬೇರೆ ಇನ್ನೊಂದು ವಿಡಿಯೋ ಮಾಡ್ತಾ ಇದೆ, ಅದು ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಫ್ ಯು ಡು ನಾಟ್ ಹ್ಯಾವ್ ದಿಸ್ ಇಡ್ಲಿ ಸ್ಟ್ಯಾಂಡ್, ಓಕೆನಾ, ಈ ತಟ್ಟೆ ಸ್ಟ್ಯಾಂಡ್ ಇಲ್ದೇರ ಇಡ್ಲಿ ಮಾಡೋ ವಿಧಾನ ಬೇರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರುತ್ತೆ. ಇಲ್ಲದೆ ಹೋದಲ್ಲಿ ಈ ಸ್ಟ್ಯಾಂಡು ಆ ವಿಡಿಯೋ ನೋಡಿಕೊಂಡು ಹಾಗೇನೆ ಇಡ್ಲಿ ಕೂಡ ಮಾಡ್ಕೋಬಹುದು. ಆಲ್ಸೋ she has been mixing again this batter with hand because she felt the dough had some lumps. This you can do earlier as well. This is an added tip. ಇವಾಗ ಹುಯ್ಯುವಾಗ ಇನ್ನೊಂದು ಸ್ವಲ್ಪ ಗಂಟಿದೆ ಅಂತ ಅನ್ನಿಸ್ತು, ಅದಕ್ಕೆ ಕೈಯಲ್ಲಿ ಕಲಿಸ್ಕೋತಿದ್ದಾರೆ. ಸೊ ನೀವು ಫಸ್ಟ್ ಟೈಮ್ ಮಿಕ್ಸ್ ಮಾಡುವಾಗ ಈ ಥರ ಕೈಯಲ್ಲಿ ಕಲಿಸ್ಕೊಂಡ್ರೆ ವಾಸಿ. ಈ ಥರ ಇಡ್ಲಿ ಹಿಟ್ಟು ಹಾಕ್ಕೊಂಡು ತಟ್ಟೆ ಒಂದ್ರ ಮೇಲೆ ಒಂದು ಇಡುವಾಗ ಈ ತೂತು ಕೆಳಗಡೆ ಇರೋ ಇಡ್ಲಿ ಮೇಲೆ ಬರೋ ಥರ ಇಟ್ಕೊಳ್ಳಿ. ವೆನ್ ಯು ಪೋರ್ ದ ಡೋ ಅಂಡ್ ವೆನ್ ಯು ಪುಟ್ ಇಟ್ ಇನ್ ಸ್ಟ್ಯಾಂಡ್, see to that these holes come on the idlis below idli one, not hole upon the hole, over the idli batter poured cup. It is done so that the steam passes through this hole and it will let the idli cook beneath. ಇಡ್ಲಿ ಸ್ಟ್ಯಾಂಡ್ ಒಳಗೆ ಕೆಳಗೆ ನೀರು ಹಾಕೊಂಡಿದೆ, ಒಂದು ತಟ್ಟೆ ಇಟ್ಟಿದೆ ಸೊ ದಟ್ ಕೆಳಗಡೆ ಇರೋ ಸ್ಟ್ಯಾಂಡಿಗೆ ಇಡ್ಲಿಗೆಲ್ಲ ನೀರು ಹತ್ತದೆ ಇರಲಿ ಅಂತ. ನಿಮ್ದು ಅಕಸ್ಮಾತ್ ಸ್ಟ್ಯಾಂಡ್ ಕೆಳಗಡೆ ಭಾಗ ಉದ್ದ ಇದ್ರೆ ಈ ತಟ್ಟೆ ಇಡೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ದ ಇಡ್ಲಿ ಸ್ಟ್ಯಾಂಡ್ ಟು ವಿಚ್ ದ ವಾಟರ್ ಹ್ಯಾಸ್ ಬಿನ್ poured and she has kept a plate here just to avoid this water to touching the bottommost idli in the idli this one bottommost idli. In case if there is space, you need not keep this plate. The stand is kept inside and she will close the lid and cook for ಎಷ್ಟೊತ್ತಮ್ಮ? 15 to 20 minutes ಇದು ರವೆ ಇಡ್ಲಿ ಅದರಿಂದ. Yeah, 15 to 20 minutes. 20 minutes ಬೇಕು. Easily 20 minutes in the high flame. ಇದನ್ನ ಒಳಗಡೆ ಇಡ್ಲಿ ಇಟ್ಟು ಮುಚ್ಚಳ ಹಾಕಿ 20 ನಿಮಿಷ ಬೇಯಕ್ಕೆ ಬಿಡಬೇಕು. ಇದು ಮಾಮೂಲಿ ಇಡ್ಲಿಗಿನ ಸ್ವಲ್ಪ ಜಾಸ್ತಿ ಹೊತ್ತು ತಗೊಳುತ್ತೆ. 20 ನಿಮಿಷ ಬೇಯಕ್ಕೆ ಬಿಡುತ್ತೆ. ಫ್ಲೇಮ್ ಉರಿ ಜಾಸ್ತಿನೇ. ಇದು 20 to 25 ನಿಮಿಷ ಇಡ್ಲಿ ಸ್ಟ್ಯಾಂಡಲ್ಲಿ ಬೆಂದಿದೆ. ಒಲೆ ಆರಿಸಿದ್ಮೇಲೆ 1 to 2 ನಿಮಿಷ ಹಾಗೆ ಬಿಡಿ. ದಿಸ್ ಇಸ್ ಬೀನ್ ಕುಕಿಂಗ್ ಫಾರ್ 20 to 25 minutes ಓವರ್ ದ ಸ್ಟವ್ ನೌ. ಆಫ್ಟರ್ ಯು ಸ್ವಿಚ್ ಆಫ್ ದ ಸ್ಟವ್, ಜಸ್ಟ್ ಲೆಟ್ ಇಟ್ ಬಿ ಲೈಕ್ ದಟ್ ವಿತ್ ದ ಕ್ಲೋಸ್ ಲಿಡ್ ಫಾರ್ a minute or 2. ದೆನ್ ಯು ಕ್ಯಾನ್ ರಿಮೂವ್ ದ ಇಡ್ಲಿ. ತೆಗಿಯಮ್ಮ. ನಮ್ಮ ಮನೇಲಿ ಈ ಮೇಲ್ಗಡೆ ಮುಚ್ಚೋದು ಬಿದ್ದೋಗಿದೆ, ಎಲ್ಲ ಕಳೆದೋಗಿದೆ, ಅದಕ್ಕೆ ಈ ನಟ್ ಹಾಕ್ತಿದೀವಿ. ಅದರ್ವೈಸ್ ನಿಮ್ದು ಬೇರೆ ತರ ಇರುತ್ತೆ. The one which comes over this, a black color thing, we have lost it, so we have put a regular hardware shop nut, so yours could look different. Please don't get confused. Remove the plate carefully. The steam will be emitting and it can burn your hand. ತಟ್ಟೆ ನಿಧಾನಕ್ಕೆ ದೂರದಿಂದನೇ ತೆಕ್ಕೊಳ್ಳಿ. ಆ ಹೊಗೆ ಕೈಗೆ ಬಿದ್ದರೆ, ಹಬೆ ಕೈಗೆ ಹೊಡೆದ್ರೆ ಸುಡುತ್ತೆ. ಈ ಥರ ಸ್ಪೂನಲ್ಲಿ ತೆಕ್ಕೊಂಡು ನೀರಲ್ಲಿ ಅದ್ಕೊಂಡು ತೆಗೀರಿ, ಆವಾಗ ಅಂಟೋದಿಲ್ಲ. ಜಸ್ಟ್ ಕೀಪ್ ಡಿಪ್ಪಿಂಗ್ ದ ಸ್ಪೂನ್ ಇನ್ ಟು ವಾಟರ್ ಆಸ್ ಶಿ ಈಸ್ ಡೂಯಿಂಗ್ ಅಂಡ್ ಇನ್ ದ ಸೇಮ್ ಮ್ಯಾನರ್ ರಿಮೂವ್ ದ ಇಡ್ಲಿ so that the idli doesn't stick to the rava idli can be served with chutney and this potato sagu, or just with chutney or just with this sagu.
little bit of ghee added. The recipe of this potato sagu will be added into description. Also the chutney playlist will be added to the description. ಇಡ್ಲಿ ತುಪ್ಪದ ಜೊತೆ ಈ ಆಲೂಗೆಡ್ಡೆ ಸಾಗು ಜೊತೆ ಮತ್ತೆ ಚಟ್ನಿ ಅಥವಾ ಯಾವ್ದಾದ್ರು ಒಂದ್ರ ಜೊತೆ ತಿನ್ಬೋದು. ಈ ಸಾಗು ಮಾಡೋ ವಿಧಾನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ. ಹಾಗೂ ಚಟ್ನಿ ಬೇರೆ ಬೇರೆ ಚಟ್ನಿಗಳ ಪ್ಲೇ ಲಿಸ್ಟ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ಲಾಗುತ್ತೆ.